ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಬ್ಲೌಸ್ಗಳನ್ನ ನಾನು ಕಟಿಂಗ್ ಮಾಡಿದ್ದೆ. ಸೊ ಇವ್ರು ನೋಡ್ತಾ ಇರ್ಬೋದು ಒಮ್ಮೆಲೇ 8 ಬ್ಲೌಸ್ ಕೊಟ್ಟಿದ್ರು. ಈಗಾಗಲೇ 3 ಬ್ಲೌಸ್ನ ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವಾಗ ನಾನು ಸ್ಟಿಚ್ ಮಾಡ್ತಾ ಇರೋದು 1 2 ಹಾಗೆ 3 ಹಾಗೆ 3 4 ಇದು ಒಂದು 5 ನೋಡ್ತೀರ 5 ಬ್ಲೌಸ್ ಇದೆ. ಇವಾಗ ನಾನು 3 ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಒಮ್ಮೆಲೇ 8 ಬ್ಲೌಸ್ ಕೂಡ ನಾನು ಒಮ್ಮೆಲೇ ಕಟಿಂಗ್ ಮಾಡಿದ್ದೆ. ಸೊ ಯಾವ ರೀತಿ ಒಮ್ಮೆ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಮ್ಮೆಲೇ ಬ್ಲೌಸ್ ಕಟಿಂಗ್ ಮಾಡೋದ್ರಿಂದ ಏನು ಬೆನಿಫಿಟ್ಪ ಅಂತಂದರೆ ನಮಗೆ ಟೈಮ್ ಸೇವ್ ಆಗುತ್ತೆ. ಒಂದೊಂದೇ ಬ್ಲೌಸ್ ನಾವು ಕಟಿಂಗ್ ಮಾಡೋದಕ್ಕಿಂತ 8 ಬ್ಲೌಸ್ ಅಂದರೆ ಒಂದೇ ಅಳತೆದು ಇದ್ದರೆ ಮಾತ್ರ ಈ ಒಂದು ಇದು ಒಂದು ಅಪ್ಲೈ ಆಗುತ್ತೆ. ಈ ಒಂದು ಏನಂತಾರೆ ಈ ಒಂದು ಇದನ್ನು ಅಪ್ಲೈ ಆಗುತ್ತೆ. ಬಟ್ ಬೇರೆ ಬೇರೆ ಅಳತೆದಿದ್ದರೆ ಈ ರೀತಿ ಒಮ್ಮೆಲೆ ಕಟ್ ಮಾಡೋಕ್ಕಾಗಲ್ಲ. ಈಗ ಒಬ್ಬರದ್ದೇ 5 8 ಈ ರೀತಿ ಇರುವಾಗ ಏನಾಗುತ್ತೆ, ನಾವು ಒಮ್ಮೆಲೇ ಕಟ್ಟಿಂಗ್ ಮಾಡ್ಕೊಂಬಿಟ್ರೆ ಟೈಮ್ ಅನ್ನೋಂಥದ್ದು ಸೇವ್ ಆಗುತ್ತೆ. ಅಂದರೆ ಒಂದೊಂದು ಬ್ಲೌಸಿಗೆ ಬೇರೆ ಬೇರೆ ಅಳತೆ ತೊಗೊಳ್ಬೇಕಾ, ಹಾಗೆ ಬೇರೆ ಬೇರೆ ಕಟಿಂಗ್ ಮಾಡಬೇಕಾ. ಸೊ ಅದ್ರ ಬದಲು ಈ ರೀತಿ ಡೈರೆಕ್ಟಾಗಿ ಒಮ್ಮೆ ನಾವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮು ತುಂಬಾ ಸೇವ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಬ್ಲೌಸ್ ಹೊಲಿತಿರ್ತಾರೆ, ಬಟ್ ಅವರಿಗೆ ಬ್ಲೌಸ್ ಬರ್ತಿರಲ್ಲ. ಓಕೆನಾ, ಯಾಕಪ್ಪ ನಮಗೆ ಬ್ಲೌಸ್ ಬರಲ್ಲ, ನಾವು ಕೂಡ ಬ್ಲೌಸ್ ಹೊಲಿತೀವಿ, ತುಂಬಾ ಚೆನ್ನಾಗಿ ಹೊಲಿತೀವಿ ಕೂಡ, ಬಟ್ ಬರಲ್ಲ ಅಂತ ಕೆಲವೊಬ್ಬರು ಅನ್ಕೋತಿರ್ತಾರೆ. ಸೊ ಅವರಿಗೆ ನಾನು ಹೇಳೋದೇನಪ್ಪ ಅಂತಂದರೆ, ನಿಮಗೆ ಬ್ಲೌಸ್ ಬರುತ್ತಲ್ವಾ, ನೀವೇನು ಮಾಡಬೇಕು ಅಪ್ಪ ಅಂತಂದರೆ ನಿಮ್ಮದೇ ಓನ್ ಬ್ಲೌಸಸ್ಗಳನ್ನ ಬೇರೆ ಬೇರೆ ಡಿಸೈನ್ಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂದರೆ, ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಹಳ್ಳಿಲಿದ್ದವ್ರಿಗೆ ಇದು ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಹೇಳಬೇಕು. ಯಾಕಂದರೆ ಫಂಕ್ಷನ್ಗಳಲ್ಲಿ ಹೋದಾಗ ಎಲ್ಲರೂ ಸೇರಿ ಹೋಗಿರ್ತಾರೆ, ಅಲ್ಲಿ ಬೇರೆ ಬೇರೆಯವ್ರ ಜನ ಬಂದಿರ್ತಾರೆ. ಆವಾಗ ಏನಾಗುತ್ತೆ, ನಿಮ್ಮ ಓನ್ ಬ್ಲೌಸ್ಗೆ ಡಿಸೈನನ್ನು ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಅಲ್ಲಿ ತುಂಬ ಜನ ನೋಡ್ತಾರೆ. ಅವ್ರಿಗೂ ಕೂಡ ಆ ಡಿಸೈನ್ಗಳು ಇಷ್ಟ ಆಗುತ್ತೆ. ಇಷ್ಟ ಆದಾಗ ಅವ್ರು ಏನು ಹೇಳ್ತಾರೆ, ಇದನ್ನು ಬ್ಲೌಸನ್ನ ಯಾರು ಹೊಲಿದಿದ್ದು, ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ. ಯಾಕಂತಂದರೆ ನಾವು ಹೇಳ್ಕೊಳ್ಳೋದಿಲ್ಲ ನಾವು ಹೊಲಿತೀವಿ ಅಂತ. ಸ್ಟಾರ್ಟ್ ಮಾಡಿದಾಗ ನಂದು ಕೂಡ ಹಾಗೆ ಇತ್ತು. ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಕೂಡ ಎಷ್ಟೊಂದು ದಿನ ಬ್ಲೌಸ್ ಬಂದಿರಲಿಲ್ಲ. ಯಾಕಂತಂದರೆ ನಾನು ಸ್ಟಿಚ್ ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಓಕೆನಾ, ನಮಗೆ ಏನು ಮಾಡಬೇಕು ಗೊತ್ತಾ, ಈಗ ಸ್ಟಾರ್ಟಿಂಗಲ್ಲಿ ನಾವು ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂದಾಗ ಕೆಲವರಿಗೆ ಹೇಳಬೇಕು. ಮನೇಲಿ ಅಕ್ಕಪಕ್ಕದಲ್ಲಿ ಮನೆ ಹತ್ತಿರದವ್ರಿಗೆ, ನಿಮಗೆ ಪರಿಚಯ ಇದ್ದವರಿಗೆ, ಹಾಗೆ ಇವರಿಗೆ ಹೀಗೆ ನಾನು ಬಟ್ಟೆ ಹೊಲಿಯೋಗ್ತಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ, ಕೊಟ್ಟು ನೋಡಿ ಒಂದು ಬ್ಲೌಸು ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡುವಂತ್ರಿ. ಆದರೆ ಫಸ್ಟ್ ಬ್ಲೌಸಿಂದು ನನಗೆ ಅಮೌಂಟ್ ಕೊಡೋದು ಬೇಡ, ಏನೋ ನಿಮಗೆ ಒಂದು ಗಿರಾಕಿ ಕೊಂಡ್ರೋ ಮಟ್ಟ ಆ ರೀತಿ ಹೇಳ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡ್ತೀರ ಅನ್ನೋದನ್ನು ತಿಳಿಸ್ಕೊಡ್ಬೇಕು ಎಲ್ರಿಗೂ. ಇಲ್ಲಾಂದರೆ ಯಾರಿಗೂ ಗೊತ್ತಾಗಲ್ಲ. ನಾವಾಗಲೇ ಹೇಗೆ ಹೇಳೋದು, ಅವರಾಗಲೇ ಬರಲಿ ಬ್ಲೌಸ್ ಹಾಕೋಕ್ಕೆ ಅಂದರೆ ಅಸಹ್ಯ ಆಗುತ್ತೆ, ಅವರಾಗಲೇ ಬರಲಿ ಅಂದರೆ ತಪ್ಪೋದು. ಯಾಕಂತಂದರೆ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ಅದರಲ್ಲಿ ನಾವು ಮುಂದುವರಿಬೇಕು ಅಂತಂದರೆ ಅಸಹ್ಯ, ನಾಚಿಕೆ ಈ ಥರದ್ದೆಲ್ಲ ಮಾಡ್ಕೋಬಾರ್ದು. ಯಾಕಂದರೆ ಬಿಸ್ನೆಸ್ಸು ನಾವು ಮಾಡ್ತೀವಿ ಅಂತ ಕೆಲವರಿಗೆ ಹೇಳಿದಾಗಲೇ ಗೊತ್ತಾಗೋದು. ಯಾಕಂದರೆ ನಾವು ಮನೇಲಿ ಮಾಡ್ತಿರ್ತೀವಿ. ಅದೇ ಹೊರಗಡೆ ಅಂಗಡಿನೋ ಶಾಪ್ ಇಟ್ಕೊಂಡಿದ್ರೆ ಅದು ತಾನಾಗಲೇ ಗೊತ್ತಾಗುತ್ತೆ. ನಾವು ಮನೆಯೊಳಗೆ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ನಿಮಗೆ ಪರಿಚಯಸ್ಥರಿಗೆ ಈ ರೀತಿ ಒಬ್ಬರು 4 ಜನಕ್ಕೆ ಹೇಳೋದು, ನೀವು ಮೊದಲೇ ಹಳ್ಳಿದು ಬಾಯಿ ಕೇಳಬೇಕಾ, 4 ಜನಕ್ಕೆ ಕೇಳಿದ್ದು 8 ಜನ, ಆ 8 ಜನದಿಂದ 15 ಜನ, ಹೀಗೆ ಜಾಸ್ತಿ ಜನ ಆಗ್ತಾ ಹೋಗ್ತಾರೆ. ಆವಾಗ ನಿಮಗೆ ಬ್ಲೌಸಸ್ಸು ಬರ್ತಾನೆ ಹೋಗುತ್ತೆ. ಸೊ ಈಗ ಫಸ್ಟಿಂದಕ್ಕೆ ಬರೋಣ. ಮದುವೆ ಹೋದಾಗ ಅವ್ರಿಗೆ ಡಿಸೈನ್ ಇಷ್ಟ ಆಗಿ ಅವರು ಕೂಡ ಡಿಸೈನ್ ಚೆನ್ನಾಗಿದೆ, ಯಾರು ಹೊಲ್ದಿದ್ದಾರೆ ಅಂತ ಕೇಳ್ತಾರೆ. ಆವಾಗ ನಾನೇ ಹೊಲ್ಕೊಂಡಿದ್ದೀನಿ ಅಂದಾಗ ಅವ್ರಿಗೂ ಕೂಡ ಡಿಸೈನ್ ಇಷ್ಟ ಆದರೆ, ಹಾಗಾದರೆ ನಾನು ತಂದು ಕೊಡ್ತೀನಿ, ಹೊಲಿದು ಕೊಡು ಅಂತ. ಈ ರೀತಿಯೂ ಕೂಡ ನಿಮಗೆ ಗಿರಾಕಿ ಅಂದರೆ ಬ್ಲೌಸ್ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ. ನನಗೂ ಕೂಡ ಇದೇ ರೀತಿಯೇ ಆಗಿದ್ದು. ಸ್ಟಾರ್ಟಿಂಗಲ್ಲಿ ನನ್ನ ಓನ್ ಬ್ಲೌಸಸ್ಗಳನ್ನ ಡಿಸೈನ್ ಸ್ಟಿಚ್ ಮಾಡಿಕೊಂಡು ನೋಡಿನೇ ಎಲ್ಲರೂ ನನಗೆ ಬ್ಲೌಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಓಕೆನಾ, ಈ ರೀತಿಯೂ ನಾವು ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೋದು. ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಇದೆ, ಆಪ್ಷನ್ಗಳಿವೆ. ನೀವು ಎಲ್ಲ ಆಪ್ಷನ್ನು ಸದುಪಯೋಗ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ನಿಮಗೆ ಪರಿಚಯ ಇರೋರಿಗೆ ಹೇಳೋದು, ಹಾಗೆ ನಿಮ್ಮ ಓನ್ ಬ್ಲೌಸಸ್ಗಳನ್ನ ಡಿಸೈನಾಗಿ ಸ್ಟಿಚ್ ಮಾಡ್ಕೊಳ್ಳೋದು,
ಅದರಿಂದ ಒಬ್ಬರಿಗೆ ಸ್ಟಿಚ್ ಮಾಡೋಕ್ಕೆ ತೊಗೊಂಡು ಬಂದರು. ಅವ್ರಿಗೆ ಕರೆಕ್ಟ್ ನೀವು ಮನಸಿಟ್ಟು ಬ್ಲೌಸನ್ನ ಹೊಲಿಬೇಕು. ಗಿರಾಕಿ ಬಂದಿದೆ, ನಂಗೆ ಕಸ್ಟಮರ್ ಬಂದರು ಅಂತ ನೀವು ಬೇಕಾಬಿಟ್ಟಿಯಲ್ಲಿ ಸ್ಟಿಚ್ ಮಾಡಿದ್ರೆ ಬ್ಲೌಸ್ ಕರೆಕ್ಟ್ ಆಗಿಲ್ಲ ಅಂತಂದರೆ ಅವರು ನೆಕ್ಸ್ಟ್ ಟೈಮ್ ನಿಮಗೆ ಬರಲ್ಲ. ಇನ್ನೊಬ್ಬರು ಯಾರೋ ನಿಮಗೆ ಕೊಡೋಕ್ಕೆ ಬರ್ತಿದ್ದೀನಿ ಅಂದರು, ನಾನು ಬ್ಲೌಸ್ ಈ ರೀತಿ ಕೊಟ್ಟಿದ್ದೆ, ಕೆಡಿಸಿ ಕೊಟ್ಟಿದ್ದಾಳ ಅಂತ ಹೇಳಿ ನಿಮ್ಮ ಬರುವ ಕಸ್ಟಮರ್ಸ್ನು ತಪ್ಪಿಸಿಬಿಡ್ತಾರೆ. ಓಕೆನಾ. ಅದಕ್ಕೆ ನಾನು ಏನು ಹೇಳೋದಂದರೆ, ನೀವು ಒಂದೇ ಹೊಲಿರಿ ಬ್ಲೌಸ್, ಎರಡೇ ಹೊಲಿರಿ, ಮನಸ್ಸಿಟ್ಟು ಹೊಲಿಬೇಕು. ಓಕೆನಾ. ಬ್ಲೌಸ್ ಹಾಕ್ಕೊಂಡ್ರೆ ಮೈ ಮೇಲೆ ಅವ್ರು ಇನ್ನೊಬ್ಬರಿಗೆ ನನ್ನ ಬ್ಲೌಸ್ ಇವಳೇ ಹೊಲಿತಾಳೆ, ಅಷ್ಟು ಚೆನ್ನಾಗಿ ಕೂರುತ್ತಂತ ಹೇಳೋ ಹಾಗೆ ನೀವು ಮಾಡ್ಕೋಬೇಕು. ಅದು ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಓಕೆನಾ. ಸೊ ನನಗೆ ಇದೇ ರೀತಿಯೇ ಕಸ್ಟಮರ್ಸ್ ಜಾಸ್ತಿ ಆಗಿರೋದು. ಸುಳ್ಳು ಯಾಕೆ ಹೇಳಬೇಕು. ನಾನು ಕೂಡ ಮನೆಯಲ್ಲೇ ಸ್ಟಿಚ್ ಮಾಡಿದೆ, ಇಲ್ಲಿ ಹೊರಗಡೆ ಯಾರಿಗೂ ಹೇಳಿರಲಿಲ್ಲ. ನಾನು ಎಷ್ಟೊಂದು ದಿನ ನಮ್ಮ ಅತ್ತಿದ ಬ್ಲೌಸ್ ನೋಡಿ, ನನ್ನ ಬ್ಲೌಸ್ ನೋಡಿನೇ ಎಲ್ಲರೂ ನನಗೆ ಇವಾಗ ನಂಗೆ ಸಾಕು ಅನ್ನೋಷ್ಟು ಕಸ್ಟಮರ್ಸು ಇದ್ದಾರೆ. ಸೊ ನಂಗೆ ಜಾಸ್ತಿ ಆದಾಗ ಕೂಡ ನಾನು ಕೆಲವೊಂದಿಷ್ಟು ಜನರಿಗೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರ್ತೀನಿ. ಇದೊಂದು ಈ ರೀತಿ ನೀವು ಕಸ್ಟಮರ್ಸ್ನ ಜಾಸ್ತಿ ಮಾಡ್ಕೋಬೋದು. ಇನ್ನೊಂದು ಏನಪ್ಪ ಅಂತಂದರೆ, ಈಗ ಕಸ್ಟಮರ್ಸು ಜಾಸ್ತಿ ಆದರೂ ನಿಮಗೆ ಸ್ಟಿಚಿಂಗು ತುಂಬ ಬರ್ತಾಯಿದೆ. ಇದು ನಾನು ಮಾಡಿದ್ದು ಒಂದು ಪ್ರಾಬ್ಲಮ್ಮು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ, ಕಸ್ಟಮರ್ ಕೂಡ ನಮಗೆ ಡೈಲಿ ಕಸ್ಟಮರ್ ಕೂಡ ರಿಟರ್ನ್ ನಮಗೆ ಬರೋದಿಲ್ಲ. ಯಾಕಪ್ಪ ಅಂತಂದರೆ, ಈಗ ನನಗೆ ಸ್ವಲ್ಪ ದಿನದಿಂದ ನಮ್ಮ ಊರ ಹಬ್ಬದಲ್ಲಿ ಬ್ಲೌಸಸ್ಗಳು ಜಾಸ್ತಿ ಬಂತು. ಸೊ ಅದ್ರ ಸಲುವಾಗಿ ನಾನು ನಮ್ಮ ಪಕ್ಕದ ಮನೆ ಅವರು ಸ್ಟಿಚ್ ಮಾಡ್ತಾಯಿದ್ರು. ನಾನು ಅವ್ರ ಹೆಸರು ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರು ಏನು ಮಾಡಿದ್ರು, ಅವರಿಗೆ ನಾನು ಒಂದಿಷ್ಟು ಪೀಕೋ ಸ್ಯಾರೀಸು, ಹಾಗೆ ನಂದು ಪೀಕೋ ಮಿಷಿನ್ ಬಂದಿಟ್ಟಿದೆ. ಸೊ ಹಾಗಾಗಿ ಪೀಕೋಕ್ಕೆ ಸ್ಯಾರೀಸು ಹಾಗೆ ಬ್ಲೌಸಸ್ಸು ತುಂಬಾ ಇತ್ತು. ನಂಗೆ ಅಷ್ಟು ಇದ್ದಿರಲಿಲ್ಲ ಅದು. ಸೊ ಅವ್ರಿಗೂ ಕೂಡ ಆಗಲಿ ಅಂತ ನಾನು ಅದನ್ನು ಕೊಟ್ಟಿದ್ದೆ. ಸೊ ಅವ್ರು ಏನು ಮಾಡಿದ್ರು, ಸ್ಯಾರಿ ಪೀಕೋಗಳನ್ನ ನಾನು ಓಪನ್ ಮಾಡೇ ನೋಡಿಲ್ಲ. ನನಗೆ ಅದೇ ರೀತಿ ಅವ್ರು ಏನು ಪೀಕೋ ಹಾಗೆ ಕೊಟ್ಟಿದ್ರು, ಅದೇ ಸ್ಯಾರಿನ ನಾನು ಕಸ್ಟಮರ್ಸ್ಗೆ ಕೊಟ್ಬಿಟ್ಟಿದ್ದೆ. ಅವ್ರು ಕಾಲ್ ಮಾಡಿ ಏನು ಹೇಳಿದರು, ಯಾಕೆ ಈ ರೀತಿ ಸ್ಟಿಚಿಂಗ್ ಮಾಡಿದೆ ಈ ಸರಿ, ಹಿಂಗ್ಯಾಕೆ ಮಾಡಿದೀಯಾ ಅಂದರು. ಯಾಕೆ ಏನಾಯಿತು ಅಂತ ಕೇಳಿದಾಗ, ಬ್ಲೌಸಸ್ಗಳೆಲ್ಲ ತುಂಬ ಚೆನ್ನಾಗಿ ಕೂತಿದೆ, ಬಟ್ ಸ್ಯಾರಿ ಪಿಕೋ ಪಾಲು ಚೆನ್ನಾಗಾಗಿಲ್ಲ, ತುಂಬ ದಪ್ಪ ಎಳೆ ಬಿದ್ದಿದೆ, ಹಾಗೆ ಸ್ಯಾರಿ ಕಲರ್ ಕೂಡ ದಾರ ಹಾಕಿಲ್ಲ ಅಂತಂದರು. ಅವ್ರದ್ದು 8-10 ಬ್ಲೌಸು ನಾನು ಸ್ಟಿಚ್ ಮಾಡಿದೆ, ಪೀಕೋ ಬೇರೆಯವ್ರಿಗೆ ಕೊಟ್ಟಿದ್ದೆ. ಸೊ ಆ ರೀತಿ ಅಂದಾಗ ನನಗೆ ನಾನು ನೋಡಿ ಕೊಡಲಿಲ್ಲ, ಹಾಗೆ ಕೊಡಬಾರ್ದಾಗಿತ್ತೇನೋ ಅನ್ನಿಸ್ಬಿಡ್ತು. ಅದ್ರ ಮೇಲೆ ಅವ್ರು ನನ್ನ ಕಸ್ಟಮರ್ ತಪ್ಪೇ ಬಿಟ್ಟರು, ಅವ್ರು ನನ್ನ ಹತ್ರ ವಾಪಸ್ ಬರಲೇ ಇಲ್ಲ. ನಾನು ಹೇಳಿದೆ, ಬಟ್ ಬೇರೆಯವ್ರಿಗೆ ಕೊಟ್ಟಿದ್ದೆ, ನಂದು ಪೀಕೋ ಮಿಷಿನು ಸ್ವಲ್ಪ ಸರಿ ಇರಲಿಲ್ಲ ಅಂತ. ಬಟ್ ಅವರು ನಂಬಲೇ ಇಲ್ಲ. ನಾನೇ ಸ್ಟಿಚ್ ಹಾಕಿದ್ದೀನೇನೋ, ನಾನೇ ಕೆಡಿಸಿದ್ದೀನೇನೋ ಅಂದ್ಕೊಂಡ್ಬಿಟ್ರು ಅವರು. ಬ್ಲೌಸ್ ಎಲ್ಲ ಕರೆಕ್ಟಾಗಿತ್ತು, ಅವರು ಬ್ಲೌಸಿನ ನೋಡಿಲ್ಲ, ಬರೀ ಸೀರೆ ಪಿಕೋ ಪಾಲ ಅವ್ರು ಯಾರೋ ಕೆಡಿಸ್ಕೊಟ್ರು ಅಂತ. ಸ್ಯಾರಿ ಪಿಕೋ ಪಾಲ್ ಸಂಬಂಧ ನನ್ನ ಕಸ್ಟಮರ್ ಕೂಡ ತಪ್ಪು ಹೋದರು. ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಅವರಿಂದ ನನಗೆ ಏನಿಲ್ಲ ಅಂದರು ಒಮ್ಮೆಲೇ 10-15 ಈ ರೀತಿ ಬ್ಲೌಸಸ್ ಬರ್ತಿತ್ತು. ಸೊ ಹೀಗೆ ನಾನು ಒಂದು ಮಾಡಿದ ತಪ್ಪಿನಿಂದಾಗಿ ನನ್ನ ಕಸ್ಟಮರ್ಸ್ನ ನಾನು ಕಳ್ಕೊಂಡ್ಬಿಟ್ಟೆ. ಸೊ ಈ ರೀತಿ ನೀವು ಕಸ್ಟಮರ್ಗೆ ಏನಾದಮೇಲೆ ಈ ತಪ್ಪನ್ನು ಕೂಡ ಮಾಡಬೇಡಿ. ನಿಮ್ಗೆ ಆಗುತ್ತಾ, ನಿಮ್ಗೆ ಆಗೋಷ್ಟು ಹಿಡೀರಿ. ಆಗಲಿಲ್ವಾ, ಆಗಿಲ್ಲ ಅಂತ ಅಂದು ನೀವು ಸರಿಬೋದು, ಆದರೆ ಆಗುತ್ತೆ ಅಂತ ಹೇಳಿ ತೊಗೊಂಡು ಬೇರೆಯವ್ರ ಕಡೆ ಹೊಲಿಸಿ ಕೊಡೋದಕ್ಕಿಂತ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಓಕೆನಾ. ಇದೇ ರೀತಿ ನೀವು ಕಸ್ಟಮರ್ಸ್ನ ಗೇನ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನೋಡಿ, ಈಗ ನಾನು ಕೊಟ್ಟಿರೋ ಬ್ಲೌಸ್ದಿದು ಒಮ್ಮೆಲೆ 8 ಬ್ಲೌಸ್ ಕೊಟ್ಟಿದ್ರು. ಓಕೆನಾ. ಇವರು ನನಗೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಬ್ಲೌಸ್ ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡಿದರು. ಬ್ಲೌಸು ಎಲ್ಲಾದರೂ ಕೆಡಿಸಿಯಾಳು, ಏನಾದರೂ ಹಾಳು ಮಾಡ್ತಾಳೇನೋ ಅಂದ್ಕೊಂಡು ಒಂದೇ ಒಂದು ಬ್ಲೌಸ್ ಕೊಡೋದಕ್ಕೆ ಎಷ್ಟು ಎಣ್ತಾಣಿಕೆ. ಅದು ಒಂದು ಬ್ಲೌಸ್ ಸ್ಟಿಚ್ ಮಾಡೋವರೆಗೂ ಸರಿ ಹೊಲಿ, ಹಾಗೆ ಹೊಲಿ, ಹೀಗೆ ಹೊಲಿ ಅಂತ ಹೇಳಿ ಕೊಟ್ಟಿದ್ದರು. ಬಟ್ ಇವಾಗ ಅವರು ನನಗೆ ಈಗ 8, ಈ ಹಿಂದೆ ಒಮ್ಮೆ 5 ಈ ರೀತಿ ಒಮ್ಮೆಲೆ ತಾವಾಗಲೇ ನಂಬಿಕೆ ಇಟ್ಕೊಡ್ತಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ನಮ್ಮ ಮೇಲಿಟ್ಟಿರೋ ನಂಬಿಕೆ. ಓಕೆನಾ. ಒಂದು ಬ್ಲೌಸ್ ಕೊಡಬೇಕಾದ್ರೆ ಅಷ್ಟು ಯೋಚನೆ ಮಾಡಿದವರು ಇವಾಗ 5 ಬ್ಲೌಸ್ ಕೊಡ್ತಿದ್ದಾರೆ ಅಂದರೆ ನೀವೇ ತಿಳ್ಕೊಳ್ಳಿ. ಹಾಗೆ ನೀವು ಕೂಡ ಟೇಲರ್ ಆಗೋರು ಇದನ್ನು ವಿಡಿಯೋನ ನೋಡಿ ನೀವು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಿಚಿಂಗ್ ಮಾಡಿ ನಿಮಗೆ ಕಸ್ಟಮರು ಹುಡುಕೊಂಡು ಬರುವ ಹಾಗೆ ನೀವು ನಿಮ್ಮ ಒಂದು ಹೊಲಿಗೆನ ನೀಟಾಗಿ ಮಾಡ್ಕೊಳ್ಳಿ.
ಇನ್ನು ಏನಪ್ಪ ಅಂತಂದರೆ, ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಜಾಸ್ತಿ ಕಲಿಯೋಕ್ಕೆ ಹೋಗಿಲ್ಲ, ಮೊಬೈಲ್ ನೋಡ್ಕೊಂಡೇ ಕಲ್ತಿದ್ದು ಅಂತ ನಿಮ್ಗೆಲ್ರಿಗೂ ಗೊತ್ತು. ಕಲಿಯೋ ಒಂದು ತಲೆ ಇತ್ತಂದರೆ ಏನು ಬೇಕಾದರೂ ನೋಡಿ ಕಲಿಬಹುದು ಆ ರೀತಿಯಾಗಿ. ನೀವು ಈ ಹಿಂದೆ ನಾನು ಹೆಣ್ಮಕ್ಳು ಮನೆಯಲ್ಲೇ ಇದ್ಕೊಂಡು ನಂಗೆ ಟೇಲರಿಂಗ್ ಬರಲ್ಲ, ನಾನು ಬೇರೆ ಏನು ಕೆಲಸ ಮಾಡ್ಬೋದು ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ಅದರದ್ದು ಒಂದು ವೀಡಿಯೋ ನಾನು ಹಿಂದಿನ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ಹೆಣ್ಮಕ್ಳು ಮನೆಯಲ್ಲೇ ಇದ್ಕೊಂಡು ಝೀರೋ ಇನ್ವೆಸ್ಟ್ಮೆಂಟಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಅಂತ. ಈ ಹಿಂದೆ ನಾನು ಆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಸ್ಯಾರಿ ಸೇಲ್ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗ ಅದನ್ನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಈ ರೀತಿ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ. ನೀವು ಅದನ್ನು ನೋಡಿ ನಿಮ್ಗೆ ಯಾವುದು ಮಾಡೋಕ್ಕೆ ಇಷ್ಟ ಅನಿಸುತ್ತೆ, ಯಾವುದು ಕಂಫರ್ಟ್ ಅನಿಸುತ್ತೆ ನೀವು ಅದರಲ್ಲಿ ಮಾಡ್ಬೋದು. ನಮಗೆ ಟೈಲರಿಂಗ್ ಬರೋಲ್ಲ ಅನ್ನೋರು, ಓಕೆನಾ? ಬರೋರಿದ್ದರೆ ಈ ಒಂದು ನಾನು ಹೇಳ್ತಾ ಇರೋ ಐಡಿಯಾಸ್ಗಳನ್ನ ಮಾಡ್ಕೊಳ್ಳಿ. ನಿಮಗೆ ಕಸ್ಟಮರು ಗೇನ್ ಆಗುತ್ತೆ, ಖಂಡಿತ ನೀವು ಮಾಡ್ಕೋಬೋದು, ಓಕೆನಾ? ಇನ್ನು ಸ್ಟಿಚಿಂಗು ಹಾಗೆ ಸ್ಯಾರಿ ಪಿಕೋ ಫಾಲ್ ಇವೆರಡನ್ನೂ ಮಾಡೋದ್ರಿಂದನೂ ಕೂಡ ಕಸ್ಟಮರ್ಸು ನಮಗೆ ನಿಲ್ತಾರೆ. ಯಾಕಂದರೆ ಸ್ಯಾರಿ ಪಿಕೋ ಫಾಲಿಗೆ ಒಬ್ಬರ ಹತ್ರ ಹೋಗಿ ನಮ್ಮ ಹತ್ರ ಬ್ಲೌಸ್ ತೊಗೊಂಡು ಬನ್ನಿ ಅಂದರೂ ಕೂಡ ಒಬ್ಬೊಬ್ಬರು ಕೊಡ್ತಾರೆ, ಒಬ್ಬೊಬ್ಬರು ಅಯ್ಯೋ ಅಲ್ಲೊಮ್ಮೆ ಇಲ್ಲೊಮ್ಮೆ ಅಡ್ಡಾಡಬೇಕಾ ಅಂತೇಳಿ ಒಂದೇ ಕಡೆ ಇರುವಲ್ಲಿ ಹೋಗಿಬಿಡ್ತಾರೆ. ಸೊ ಅದರಿಂದ ನೀವು ಪಿಕೋ ಫಾಲ್ ಮಿಷಿನ್ನ ಕೂಡ ತೊಗೊಂಬಂದು ಸ್ಯಾರಿ ಪಿಕೋ ಫಾಲ್ನೂ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೇಕು, ಎರಡೂ ಒಂದೇ ಕಡೆ ಮಾಡೋ ಹಾಗೆ. ಆ ರೀತಿನೂ ಮಾಡೋದ್ರಿಂದ ಕಸ್ಟಮರು ಬೇರೆ ಕಡೆ ಹೋಗೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಈ ರೀತಿ ನೀವು ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು. ಹಾಗೆ ಕಸ್ಟಮರ್ಸು ನಿಮಗೆ ಬಂದಮೇಲೆ ಅವರನ್ನು ಓದಿಸ್ಕೊಳೋದು ಕೂಡ ಹಾಗೆ. ಬೇರೆಯವ್ರ ಕಡೆ ಬ್ಲೌಸ್ ಕೊಡಬೇಡಿ, ನಿಮ್ಗೆ ಆಗೋಷ್ಟು ನೀವು ಹೊಲೀರಿ. ಆಗದೇ ಇದ್ದರೆ ನೀವು ಅವರಿಗೆ ಆಗಲ್ಲ ಅಂತ ಹೇಳಿಬಿಡಿ. ಇಲ್ಲ ಆಗುತ್ತೆ ಅಂತ ತೊಗೊಂಡು ಬೇರೆಯವ್ರ ಕೈಯಲ್ಲಿ ಕೊಡೋದಾಗಲಿ, ಅಥವಾ ಅವ್ರು ಕೇಳೋಕ್ಕೆ ಬಂದಾಗ ಇಲ್ಲ ನಾನಿನ್ನು ಸ್ಟಿಚ್ ಮಾಡಿಲ್ಲ ಅನ್ನೋದಾಗಲಿ ತಪ್ಪಾಗುತ್ತೆ. ಆ ರೀತಿ ಮಾಡೋದ್ರಿಂದ ಕೂಡ ನೀವು ಕಸ್ಟಮರ್ಸ್ನ ಕಳ್ಕೊತೀರ. ಸೊ ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳಿ. ಒಳ್ಳೆ ಈ ಮನೆಯಲ್ಲಿ ಕೂತ್ಕೊಂಡು ಹೆಣ್ಮಕ್ಳು ಖಾಲಿ ಇರೋ ಟೈಮಲ್ಲಿ ಈ ರೀತಿ ಕೆಲಸ ಮಾಡೋದ್ರಿಂದ ಅವರ ಒಂದು ದೇಹಕ್ಕೂ ಒಂದು ವ್ಯಾಯಾಮ ಸಿಗುತ್ತೆ, ಹಾಗೆ ಒಂದು ಉತ್ಸಾಹ ಇರುತ್ತೆ. ಈಗ ಕೆಲವೊಂದಿಷ್ಟು ಏನು ಮಾಡ್ತಾರೆ, ಕೆಲಸ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಡ್ತಾರೆ. ಸೊ ನಮ್ಗೆ ಹಳ್ಳಿ ಕಡೆ ಅಂತೂ ಮಾತ್ರ ಜಾಸ್ತಿ ಕೆಲಸ ಎಲ್ಲ ಆದರೆ 11:30 ಬಾರಕ್ಕಂದ್ರೆ ಮಲ್ಕೊಂಡೇ ಬಿಡ್ತಾರೆ. ಸೊ ಆ ರೀತಿ ಮಲಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಇದ್ಕೊಂಡು ನಿಮಗೆ ಏನು ಬರುತ್ತೋ ಆ ಒಂದು ಕೆಲಸನ ಮಾಡಿಕೊಂಡು ಒಂದು ಅರ್ನಿಂಗ್ ಅನ್ನೋದನ್ನು ಮಾಡ್ಕೊತಾ ಹೋದರೆ ಹೆಣ್ಮಕ್ಳಿಗೆ ಶುಭ ಅನಿಸುತ್ತೆ. ಇನ್ನು ನಾನು ಹೇಳಬೇಕಪ್ಪ ಅಂತಂದರೆ ಯಾವುದ್ರ ಬಗ್ಗೆ ನೋಡಿ, ಇವಾಗ ಶೋಲ್ಡರ್ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ನಾನಿವಾಗ. ಈ ಶೋಲ್ಡ್ರ್ ಫಿಟ್ಟಿಂಗ್ ಇದೆ ಅಲ್ವಾ, ಈ ಶೋಲ್ಡ್ರ್ ಫಿಟ್ಟಿಂಗ್ನ ಈ ರೀತಿ ಜಾಯಿಂಟ್ನ ಮಾಡ್ಕೋಬೇಕು. ಕೆಲವೊಬ್ಬರು ಹೇಳ್ತಾರೆ ಸೈಡ್ ಜಾಯಿಂಟಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ, ಏನು ಮಾಡೋದು ಅಂತ. ಸೈಡ್ ಜಾಯಿಂಟಲ್ಲಿ ಹೆಚ್ಚು ಕಡಿಮೆ ಲೈನ್ಗಳು ಬರದೇ ಇರೋದಕ್ಕೆ ನಾನು ಇಲ್ಲಿ ನಿಮಗೆ ಒಂದು ಟಿಪ್ ಹೇಳ್ತೀನಿ ನೋಡಿ. ಸೊ ಇಲ್ಲಿವರೆಗೆ ನಿಮಗೆ ಯಾವ ರೀತಿ ಹೇಗೆ ಕಸ್ಟಮರ್ಸ್ನ ಗೇನ್ ಮಾಡ್ಕೋಬೇಕು, ಹೇಗೆ ಹಾಗೆ ಅವ್ರನ್ನ ಗೇನ್ ಆದವ್ರನ್ನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಎಲ್ಲದನ್ನು ಹೇಳಿದ್ದೀನಿ. ಇನ್ನು ಈಗ ನೋಡಿ, ನಾನು ಯಾವ ರೀತಿ ಸೈಡ್ ಜಾಯಿಂಟಿಂಗ್ ಲೈನ್ಗಳು ಒಂದೇ ಸಮ ಬರೋ ಹಾಗೆ ಮಾಡ್ಕೋಬೇಕು ಅಂತ ಈಗ ಇನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಶೋಲ್ಡರ್ ಜಾಯಿಂಟು ಹಾಗೆ ಎಲ್ಲ ಸ್ಟಿಚಿಂಗು, ಟಕ್ಸು, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಎಲ್ಲ ರೆಡಿ ಆಗಿದೆ. ಇವಾಗ ಈ ರೀತಿ ನೋಡಿ ಸ್ಲೀವ್ಸ್ನ ನಾವು ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೆಚ್ಚಿದೆ, ಕಾಣಿಸ್ತಿದೆಯಲ್ಲ, ಬೇರೆ ನಿಮಗೆ ಫಿನಿಶಿಂಗ್ ಆಗಿ ತೋರಿಸ್ತೇನೆ. ಬ್ಯಾಕ್ ಸೈಡಿಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾಯಿದೆ. ಇದನ್ನು ನಾವು ನೋಡಿದ್ರೆ ಏನು ಮಾಡ್ತೀವಿ, ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಿ. ನೋಡಿ ಇವಾಗ ನಾನು ಇದು ನೋಡಿ ಎಷ್ಟು ಗ್ಯಾಪ್ ಇದೆ. ಸೊ ಇವಾಗ ಈ ರೀತಿ ತೊಗೊಂಡು ಇಲ್ಲಿ 1/2 ಇಂಚಿಗೆ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಫ್ರಂಟು ಹಾಗೆ ಬ್ಯಾಕು ಸೇಮ್ ಮಾಡಿಕೊಂಡು ಇದನ್ನು ಕಟಿಂಗ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಸೈಡ್ ಜಾಯಿಂಟಿಂಗು ಹೇರಾಪಿರು ಬರೋದಿಲ್ಲ. ಹೇಗೆ ಬರೋದಿಲ್ಲ ಅಂತ ಕೇಳ್ತೀರಾ, ನಿಮಗೆ ಪೂರ್ತಿಯಾಗಿ ಸ್ಟಿಚ್ ಮಾಡಿನೇ ತೋರಿಸ್ತೀನಿ. ಈ ರೀತಿ ಹೆಚ್ಚು ಕಡಿಮೆ ಇರೋದನ್ನು ನಾವು ನೋಡೋದೇ ಸ್ಟಿಚ್ ಮಾಡೋದ್ರಿಂದನೂ ಕೂಡ ಏನಾಗುತ್ತೆ, ಹೆಚ್ಚು ಕಡಿಮೆ ಬರುತ್ತೆ. ಈಗ ಫಿಟ್ಟಿಂಗ್ ನೋಡಿ, ಇದರದ್ದು 12 ಇಂಚಿದೆ, ಒಂದು ಸೈಡಿಂದು 12 ಇಂಚಿದೆ. ಸೊ ಇವಾಗ ಈ ರೀತಿ ಇಟ್ಟು
12 ಇಂಚಿನ ಮಾರ್ಕ್ ಹಾಕೋತೀನಿ. ಇಲ್ಲಿಗೆ 12 ಇಂಚ್ ಬರ್ತಾ ಇದೆ. ಸೊ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೊಂದು ನಾಚ್ ಹಾಕೊಂಡ್ಬಿಡ್ತೀನಿ. ಈ ಕಡೆದು ಕೂಡ ಮಾರ್ಕ್ ಹಾಕೊಳ್ಳೋಣ. ಇಲ್ಲೂ ಕೂಡ ಎಕ್ಸ್ಟ್ರಾ ಬಂದಿದೆ, ಫ್ರಂಟು ಕಡಿಮೆ ಇದೆ, ಬ್ಯಾಕು ಎಕ್ಸ್ಟ್ರಾ ಬಂದಿದೆ. ಇವಾಗ ಇದನ್ನು ಕೂಡ ಇದೇ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಆದಮೇಲೆ ಇದ್ರದ್ದು ಈ ಸೈಡ್ ಪಾರ್ಟು ಎಷ್ಟಿದೆ ಫಿಟ್ಟಿಂಗ್ ಲೈನ್ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿಗೆ ಸ್ಟಿಚಿಂಗ್ ಲೈನ್ ಕಾಣಿಸ್ತಿದಲ್ವ, ಇಲ್ಲಿಂದ ಈ ರೀತಿ ಇಟ್ಕೊಂಡು ನೋಡಬೇಕು. 11:15 ಬರ್ತಾ ಇದೆ. ಸೊ 11:15ಗೆ ನಾವು ಇವಾಗ ಮಾರ್ಕ್ನ ಮಾಡ್ಕೋಬೇಕು, ಫಿಟ್ಟಿಂಗ್ ಲೈನ್ನ. ನೋಡಿ ಇಲ್ಲಿಗೆ ಫಿಟ್ಟಿಂಗ್ ಲೈನು ಮಾರ್ಕ್ ಬರ್ತಾ ಇದೆ. ಸೊ ಇಲ್ಲಿಗೂ ಕೂಡ ಒಂದು ನಾಚ್ ಹಾಕೊಂಡ್ಬಿಡ್ತೀನಿ. ಸೊ ಇದಿಷ್ಟು ನಮ್ಮದು ಬಾಡಿ ಪಾರ್ಟಲ್ಲಿ ಅಳತೆ ತೊಗೊಂಡು ಕಟ್ ಮಾಡಬೇಕಾಗಿತ್ತು, ಫಿನಿಶ್ ಆಯಿತು. ಇವಾಗ ಸ್ಲೀವ್ಸ್ನ ನಾವು ರೆಡಿ ಮಾಡ್ಕೋಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ರೀತಿ 1/2 ಇಂಚು ಈ ರೀತಿ ಫೋಲ್ಡ್ ಮಾಡಿ ಮಡ್ಚ್ಕೋಬೇಕು ಒಂದು ಲೈನು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಮೊದಲು ನೋಡ್ಬೋದು. ಎರಡೂ ಕೂಡ 1/2 ಇಂಚು ಬಟ್ಟೆನ ಮಡಚಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಯೂಸ್ ಆಗುವಂಥವರಿಗೆ ಶೇರ್ ಕೂಡ ಮಾಡಿ. ಈಗ ತಾನೇ ಟೈಲರಿಂಗ್ ಕಲ್ತಿರೋರು, ಸ್ಟಿಚ್ ಮಾಡ್ತಾ ಇರೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ನನ್ನೆರಡು ಮಾತಿಂದ ಏನೋ ಯೂಸ್ ಆಗ್ಬೋದು, ಏನೋ ಒಂದು ಆಗ್ಬೋದಲ್ವ. ಸೊ ಅದಕ್ಕೋಸ್ಕರ ನೋಡಿ ಇವಾಗ 1 ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ದೊಡ್ಡ ಹೊಲಿಗೆನಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಈ ಒಂದು ನಾವು ಸ್ಟಿಚ್ನ ಲಾಸ್ಟಿಗೆ ಬಿಚ್ಕೋಬೇಕಾಗತ್ತಲ್ವ. ಸೊ ಅದರ ಸಲುವಾಗಿ ಹೆಮ್ಮಿಂಗ್ ಮಾಡಿಕೊಂಡು ಬಿಚ್ಕೋಬೇಕಾಗತ್ತೆ. ಅದರ ಸಲುವಾಗಿ ಸೊ ನೋಡಿ ಸ್ಲೀವ್ಸು ರೆಡಿ ಆಯಿತು. ಇವಾಗ ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡೋಣ. ನೋಡಿ ಈ ರೀತಿ ಶೋಲ್ಡರು ಓಪನ್ ಇಟ್ಟು ಇದನ್ನು ತಗೊಂಡು ಫ್ರಂಟಿದ್ದು 1/2 ಇಂಚು ನಾನು ಇಲ್ಲಿ ಕಟ್ ಮಾಡ್ಕೊಂಡಿರಲಿಲ್ಲ, ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ನೀವು ಮೊದಲೇ ಮಾಡ್ಕೊಂಡ್ರು ನಡೆಯುತ್ತೆ, ಆನಂತರ ಮಾಡಿಕೊಂಡ್ರು ನಡೆಯುತ್ತೆ. ನಾನು ಜಾಸ್ತಿ ಈ ರೀತಿ ಸ್ಟಿಚ್ ಮಾಡುವಾಗಲೇ ತೆಗೆಯೋದು. ಇವಾಗ ಈ ಸೆಂಟರ್ ನಾಚು ಹಾಗೆ ಈ ಶೋಲ್ಡರ್ ಜಾಯಿಂಟು ಎರಡನ್ನು ಸೆಂಟರ್ನಲ್ಲಿಟ್ಟು ಸ್ಟಿಚ್ ಮಾಡಿಕೊಂಡು ಒಂದು ಕಡೆದು ಮೊದಲು ಸ್ಟಿಚ್ ಮಾಡ್ಕೋಬೇಕು. ಮೊದಲು ಒಂದು ಕಡೆದು ಸ್ಟಿಚ್ ಮಾಡ್ಕೋಬೇಕು, ಆನಂತರ ಇನ್ನೊಂದು ಕಡೆದು. ನೋಡಿ ಈ ರೀತಿ ಕೊಡ್ತಾ ಹೋಗಬೇಕು. ಬಟ್ಟೆನೇ ಎಳೆಯೋಕ್ಕೆ ಹೋಗಬೇಡಿ, ಅದು ಹೇಗಿದೆಯೋ ಬಟ್ಟೆನ ಅದೇ ರೀತಿ ಕೊಟ್ಕೊಂಡು ಹೋಗಿ. ಇಲ್ಲಿ ಬಟ್ಟೆ ಎಳೆಯೋದ್ರಿಂದನೇ ತುಂಬ ಜನ ರಿಂಕಲ್ಸ್ ಪ್ರಾಬ್ಲಮ್ ಅಂತೀರ ಗೊತ್ತಾ, ಇಲ್ಲೇ ಬರೋದು. ಅದು ಬಟ್ಟೆನ ಜಗ್ಗಿ ಸ್ಟಿಚ್ ಮಾಡೋದ್ರಿಂದ ಬಟ್ಟೆನ ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ. ಇವಾಗ ನೋಡಿ ಈ ರೀತಿ ಸ್ಟಿಚ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಇವಾಗ ಎರಡೂ ಕಡೆ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಇನ್ನೊಂದು ಅದ್ರ ಮೇಲೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಶೋಲ್ಡರ್ ಜಾಯಿಂಟು ರೆಡಿ ಆಗುತ್ತೆ.
ಓಕೆ, ಒಂದು ಕಡೆದು ಸ್ಲೀವ್ಸು ಜಾಯಿಂಟು ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆದು ಕೂಡ ಅದೇ ರೀತಿಯೇ ಅರ್ಧ ಕಡೆಯಿಂದ ಮೊದಲು ಸ್ಟಿಚ್ ಮಾಡಿಕೊಂಡು ನಂತರ ಇನ್ನೊಂದು ಅರ್ಧ ಕಡೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲೂ ಕೂಡ ಫ್ರಂಟ್ ಭಾಗದ್ದು ಅರ್ಧ ಇಂಚು ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಸಹ ಕೊಡಿ. ನೋಡಿ, ಇದು ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆಗೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಹಿಡ್ಕೊಂಡ್ಬಿಟ್ಟಿತ್ತು. ಈ ರೀತಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಟ್ರಾಸಿ ಹಚ್ಕೊಂಡು ಹೋದರೆ ಅಲ್ಲ, ಸೊ ಒಮ್ಮೊಮ್ಮೆ ಸ್ಟಿಚ್ ಮಾಡುವಾಗ ಆಗುತ್ತೆ ಈ ರೀತಿ. ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈಗ ಎರಡು ಕಡೆಯಿಂದ ಈಗ ಸ್ಟಿಚ್ ಮಾಡ್ಕೊಂಬಿಟ್ರೆ ಎರಡೂ ಕಡೆ ಕೂಡ ಸ್ಲೀವ್ಸ್ ಜಾಯಿಂಟಿಂಗು ರೆಡಿ ಆಗುತ್ತೆ. ಎರಡೂ ಕಡೆ ಕೂಡ ಸ್ಲೀವ್ಸ್ ಜಾಯಿಂಟಿಂಗ್ ಫಿನಿಶಿಂಗ್ ಆದಮೇಲೆ ನಾವು ಫಿಟ್ಟಿಂಗ್ನ ಮಾಡಬೇಕಾಗತ್ತೆ. ನಿಮಗೆ ಫಿಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಒಂದೇ ರೀತಿಯಲ್ಲಿ ನಮ್ಮದು ಏನಂತಾರೆ ಆರ್ಮೋಲ್ಡು ಜಾಯಿಂಟಿಂಗ್ದು ಸೇಮ್ ಬರುತ್ತೆ ಅಂತ. ನೋಡಿ, ಈ ರೀತಿ ಇಟ್ಕೊಂಡು ಈಗ ಫಿಟ್ಟಿಂಗ್ನ ಮಾಡ್ಕೋಬೇಕು. ನಾನು ಫಿಟ್ಟಿಂಗ್ ಲೈನ್ನ ಹಾಕ್ಕೊಂಡಿದ್ದೀನಲ್ವ ಇವಾಗ, ಸೊ ಅದೇ ಫಿಟ್ಟಿಂಗ್ ಲೈನಿಗೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿಗಿದೆ ನಮ್ಮದು ಸ್ಟಿಚಿಂಗ್ ಲೈನು. ಇಲ್ಲಿಗಿಟ್ಟು ಇವಾಗ ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡ್ಕೊಳ್ಳೋಣ. ಇದು ಅಳತೆ ಬ್ಲೌಸ್ಗಿನ ಸ್ಲೀವ್ಸ್ನ 1.5 ಇಂಚು ಎಕ್ಸ್ಟ್ರಾ ಇಡೋಕೆ ಹೇಳಿದರು. ಸೊ ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀನಿ. ನೀಟಾಗಿ ಹಾಕ್ಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೆ ನಮ್ಮದು ಸ್ಟಿಚಿಂಗ್ ಲೈನ್ ಅಂತ ನೋಡ್ಕೋಬೇಕು. ನೋಡಿ, ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ. ಸೊ ಇವಾಗ ನಿಮಗೆ ತೋರಿಸ್ತೀನಿ ರೀ ಯಾವ ರೀತಿ ಸೈಡ್ ಜಾಯಿಂಟು ಕರೆಕ್ಟಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಕಾಣಿಸ್ತಿದೆಯಲ್ಲ. ಎರಡೂ ಕಡೆ ಕೂಡ ಒಂದೇ ಲೈನಿಗೆ ಬಂದಿದ್ದೇನೆ. ನಿಮಗೆ ಬೇಕಾದರೆ ನಾನು ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ರೀ, ಲೈನ್ ಕಾಣಲ್ಲ ಅಂತಂದರೆ. ನೋಡಿ, ಇಲ್ಲಿದೆ ನೋಡಿ, ಎರಡೂ ಕೂಡ ಲೈನು ಇಲ್ಲೇ ಇದೆ. ಎರಡು ಕಡೆ ಕೂಡ ಯಾವ ರೀತಿ ಸೇಮ್ ಬಂದಿದೆ ಅಂತ ನೋಡಿ. ಈ ರೀತಿ ಸೇಮ್ ಬರಬೇಕು. ನಾವು ಸ್ಲೀವ್ಸ್ ಜಾಯಿಂಟ್ ಮಾಡಿದ್ದು ಆರ್ಮೋಲ್ ಕಡೆ ಈ ರೀತಿ ಸೇಮ್ ಬಂದಾಗ ನಮ್ಮದು ಬ್ಲೌಸ್ ಫಿನಿಶಿಂಗು ತುಂಬಾ ಚೆನ್ನಾಗಿರುತ್ತೆ. ಗೊತ್ತಾಯ್ತಲ್ವ ಯಾವ ರೀತಿ ನಾವು ಸೇಮ್ ಬರೋ ಹಾಗೆ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕನ್ನೋದು. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇದೇ ರೀತಿ ಟೈಲರಿಂಗ್ ಬಗ್ಗೆ ಎಲ್ಲ ರೀತಿಯ ನಿಮಗೆ ಆದಷ್ಟು ನಿಧಾನವಾಗಿ ಹೇಳಿಕೊಂಡು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಅರ್ಥ ಆಗಿಲ್ಲ ಅಂತಂದರೆ ನೀವು ಇನ್ನೂ ನನಗೆ
ಕಮೆಂಟ್ ಮಾಡ್ಬೋದು. ನಾನು ಮತ್ತಷ್ಟು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಇವಾಗ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. 2 ಲೈನ್ ಕೂಡ ಒಂದೇ ಕಡೆ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಹೆಚ್ಚು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ಸ್ ಹಾಕ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.